ನಿನ್ನೆ ರಾತ್ರಿ ನಡೆದಂಥ ಘಟನೆ ನಿಜವಾಗಿಯೂ ವಿಷಾದನೀಯ. ಈ ಸಂದರ್ಭದಲ್ಲಿ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಅಂತಕ್ಕಂಥ ಭಾವನೆ ನಮ್ಮದು. ಯಾಕೆಂದರೆ ನಿನ್ನೆ ತಾನೇ ಪವಿತ್ರ ರಂಜಾನ ಪ್ರಾರಂಭವಾಗಿದೆ. ರಾತ್ರಿ ತರಾವಿ ನಮಾಜು 9 ಗಂಟೆಯಿಂದ 10 ಗಂಟೆವರೆಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಕೋಮಿನ ಆಚರಣೆಗೆ ಆಗಲಿ ಅಥವಾ ಅವರ ಸಂಭ್ರಮಕ್ಕೆ ನಮ್ಮ ಯಾವುದೇ ಅಡೆತಡೆ ಇರುವುದಿಲ್ಲ. ನಮಾಜ್ ಸಂದರ್ಭದಲ್ಲಿ ಇಲಾಖೆಯವರು ಅತ್ಯಂತ ಕ್ರಮಬದ್ಧವಾಗಿ ಇಲ್ಲಿ ನಿರ್ವಹಣೆ ಮಾಡಿದ್ದರೆ ಈ ಒಂದು ಅಹಿತಕರ ಘಟನೆ ನಡೆಯುತ್ತಿರಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಈ ಘಟನೆಯ ನಂತರ ಅಲ್ಲೇ ಭಗವಾನ್ರ ಹತ್ತಿರ 2 ಗಾಡಿಗಳನ್ನು ಕೂಡ ಸುಟ್ಟು ಹಾಕಲಾಗಿದೆ. ಅದಕ್ಕೆ ಈ ಒಂದು ಕೃತ್ಯದಲ್ಲಿ, ಈ ಒಂದು ಅಪರಾಧದಲ್ಲಿ ಭಾಗಿಯಾದಂತವರನ್ನ ಸೂಕ್ತ ತನಿಖೆ ಮಾಡಿ ಎಲ್ಲರಿಗೂ ಸಮಾನವಾದಂತ ನ್ಯಾಯವನ್ನ ದೊರಕಿಸಿಕೊಡಬೇಕಾದಂತ ಕೆಲಸವನ್ನ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕಲ್ಲು ತೂರಾಟ ಅಂತ ಪ್ರಕ್ರಿಯೆಗಳು ಈ ತರ ಆಗೋದ್ರಿಂದ ಮತ್ತಷ್ಟು ಸಮಾಜದಲ್ಲಿ ಶಾಂತಿ ಇದನ್ನ ಯಾವ ಸಮುದಾಯ ಅಥವಾ ಸಮಾಜ ಬಯಸುವುದಿಲ್ಲ. ಇಲ್ಲೇ ಪ್ರೊವೋಕಿಂಗ್ ಆಗತಕ್ಕಂಥ ಕೆಲಸ ಆಗಿರೋದರಿಂದ ಈ ರೀತಿ ಆಗಬಾರ್ದಾಗಿತ್ತು. ಕಲ್ಲು ತೂರಾಟದ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಇರುವುದಿಲ್ಲ. ಸಿಕಂದರ್ ಅಥನಿ, ಅಂಜುಮನ್ ಸೆಕ್ರೆಟರಿ, ಬಾಗಲಕೋಟೆ. ಈ ಪಂಗ ಮಸೀದಿಗೆ ಏನೈತಿ, ನಾನು ಅಧ್ಯಕ್ಷ ಇದೀನಿ. ನಾವು ಏನೈತಿ ಊಟ ಮಾಡಿ ಏನೈತಿ ಮನ್ಯಾಗ ಮಕ್ಕೊಂದಿದ್ವಿ. ಮಕ್ಕೊಂದ ಮ್ಯಾಗ ಏನೈತಿ ಲಪಡ ಆದ್ಮ್ಯಾಗ ಓಡ್ ಬಂದ್ವಿ. ನಾವು ಓಡ್ ಬಂದ ಮ್ಯಾಗ ಏನೈತಿ ಏನೇನು ಲಪಡ ಅದು, ಇಲ್ಲಿ ಕಲ್ಲು ಹೋಗೋದ್ರು ಅದು ಹೋಗೋದ್ರು. ಸಾಹೇಬ್ರಿಗೆ ಏನೈತಿ SP ಸಾಹೇಬ್ರಿಗೆ ಏನೈತಿ ಪಟ್ಟಿ ಹಿಡ್ಕೊಂಡು ಅಡ್ಡಾಡಕತ್ತಾರ ಅವರು. ಇಲ್ಲಿ ಏನ್ ಮಾಡಿದ್ರು ಅಂತೇಳಿ ನಾವು ಅವ್ರಿಗೆ ನಮ್ಮ ಹುಡುಗರಿಗೆ ಆ ಕಡೆ ಈ ಕಡೆ ಏನೈತಿ ನಾವು ಸರ್ಸ್ಕೊಂಡ್ಬಿಟ್ಟಿವಿ. ಸರ್ಸ್ಕೊಂಡ್ ಮ್ಯಾಗ ಏನೈತಿ ಇಕ್ಕಟ್ಟ ಮತ್ ಒಳಗ್ ಬಂದ್ ಏನೈತಿ ಇದು ಮಾಡಾಕತ್ತಾರ ಅವ್ರು. ಒಳಗ್ ಬಂದ್ ಏನೈತಿ ಮಾಡಾಕತ್ತಾರ. ಮಾಡಾಕತ್ಕೊಳ್ಳಿ ಬ್ಯಾಡ್ರಿ ಸರ, ನಮ್ಮ ಹುಡುಗರಿಗೆ ನಾವು ಕಳಿಸ್ತೀವಿ. ನಿಮ್ಮ ಇದು DJ 2 ತಾಸು ತನ ಇಲ್ಲಿತ್ರಿ. 2 ತಾಸು ತನ ಇಲ್ಲಿತ್ತು DJ. ಮಾತಾಡಿದ್ರು ಇಲ್ಲಿ ಏನೈತಿ ಸರ್ ಏನೈತಿ ಹೇಳಿದ್ರು. ಹೇಳಿ ಏನೈತಿ ಅವ್ರಿಗೆ ಆ ಕಡೆ ಕಳಿಸಿದ್ರು, ನಮಗೆ ಈ ಕಡೆ ಕಳಿಸಿದ್ರು. ಇಟ್ಟಾತ್ ನಾವು ಅದ ದೋ ಗಂಟೆ ಕರ್ ಬೋಲ್ರು 2 ತಾಸು ತನ ಇಲ್ಲೇ ನಿಂತಿದ್ರು. ಏನು ಇಲ್ಲ ಸರ್, ಏನೂ ಇಲ್ಲ. ನೀವು ಮುಂದೆ ಓದ್ತೀರಿ ಸರ್ ಅಂತ ಹೇಳಿ ನಾವು ಅಂದ್ವಿ. ಇಲ್ಲ ಸರ್ ಹೂವು ಪಾವು ಹಚ್ಚಿಲ್ಲ, ಇದು ಚಪ್ಪಲ್ ಪಪ್ಪಲ್ ಇಲ್ಲಿ ಬಿದ್ದಿದ್ವಿ ಸರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸುಳ್ಳು. ಎಲ್ಲಿದ್ ಬಂದೈತಿ ಸರ್ಗೆ ಏನೈತಿ ಇದು ಕೈವಸ್ತ ಹಿಡ್ಕೊಂಡು ಅಡ್ಡಾಡಕತ್ತಾರ ಸರ್. ಯಾಕ್ರಿ ಸರ್ ನಿಮಗ ಹಿಂಗ್ಯಾಕ ಆತು ಅಂತ ಹೇಳಿ ಅಂದ್ವಿ ನಾವು. ಅದೇ ಅಲ್ಲ ಸರ್, ಆಗ್ಬಾರ್ದದು. ಅಲ್ಲ ನಾವು ಅವ್ರದ್ದು ದೇವಸ್ಥಾನ ಈ ಕಡೆ ಅದಾವ, ನಮ್ಮ ಮಸೂದಿ ಇಲ್ಲಿ ಅದಾವ. 7 ಸಲ ಇದು ಆಕೈತಲ್ಲ, ಫಂಕ್ಷನ್ ನಡೀತಿರ್ತಾವು, ಮಾಡಿಸಿರ್ತಾವು. ಅದ್ರ ಮ್ಯಾಗ ಏನೈತಿ ನಾವು ಇದು ಮಾಡಿಸಿರ್ತೀವಿ ಸರ್. ಸಂಬಳ ಇಲ್ಲ, ಒಳಗಡೆ ಕಲ್ಲಂಕರ ಇರುವುದಿಲ್ಲ ಸರ್. ಪಂಕ ಇಲ್ರಿ, ಚಪ್ಲಿನೂ ಇರುದಿಲ್ಲ. ಚಪ್ಲಿ ಅವ್ರವ್ರ ಚಪ್ಲಿ ಹಾಕೊಂಡ್ ಹೋಗ್ಬಿಡ್ತಾರ ಸರ್. ಈ ಬಗ್ಗೆ ಸಮಗ್ರ ತನಿಖೆ ಆಗ್ಲಿ, ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ ಅಂತಂದು ಬಯಸ್ತೀರಿ? ಓಕೆ ಸರ್. ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ, ಇದು ಆಗ್ಲಿ, ತನಿಖೆ ಆಗ್ಲಿ. ಈಗ ಅವರು ಅದನ್ನ ಅಂತಾರೆ ಸರ್, ನಾಳೆ ಸಂಜೆ ಇನ್ನಷ್ಟು ಬಂದಿರೋ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ಬೇಕು. ಅದೊಂದು ಕರೆ ಆಗ್ಲಿ ಸರ್. ಓಕೆ ಸರ್. ರಫೀಕ್ ಅನಮ್ ಸಾಗರ್.